ಜಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇಲ್ಲಿ ನೀರಿನ ಅಂಶ ತುಂಬ ಕಮ್ಮಿ ಆಗಿತ್ತು ಅಂತೆ. ಇವಾಗ ಗುರು ರಾಘವೇಂದ್ರ ಸ್ವಾಮಿಯವ್ರದ್ದು ರಥವನ್ನು ಹೇಳಿ ಮತ್ತು ಬಾಟಲಲ್ಲಿರ್ತಕ್ಕಂಥ ಒಂದು ತೀರ್ಥ ಪ್ರಸಾದವನ್ನು ಹಾಕಿ ನೀರು ಇನ್ನೂ ಹೆಚ್ಚಿನ ರೀತಿಯಾಗಿ ಬರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ತುಂಬ ಅದ್ಭುತವಾಗಿ ನೀರು ಬರುತ್ತೆ ಸ್ವಾಮಿ, ಆಯಿತಾ? ನೀರು ಇದೆ, ಕಮ್ಮಿ ಆಗಿದೆ ಅಂತೆ, ಇನ್ನೊಂದು 4-5 ಇಂಚು ಬರಲಿ ಅಂತಂದು ಇವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬೊಬ್ಬರು ಜಮೀನಲ್ಲೂ ಕೂಡ ರಾಯರ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನುವುದೇ ನನ್ನ ಆಸೆ. ಇವರು ಜಮೀನಲ್ಲೂ ಕೂಡ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ತೊಗೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬೊಬ್ಬರು ಮನೆಯಲ್ಲೂ ರಾಯರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನುವೆ. ರಾಯರಿದ್ದಾರೆ 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 ರಾಯರಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನಾನು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಕೇದಾರನಾಥಕ್ಕೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಇವರ ತಮ್ಮನವರು ನಮ್ಮ ಒಟ್ಟಿಗೆ ಬಂದಿದ್ದರು. ಬಂದು ಅವತ್ತು ನೋಡ್ಕೊಂಡು ಹೋಗಿದ್ದರು. ಅದಾದಮೇಲೆ ಮತ್ತೆ ರೀಸೆಂಟಾಗಿ ಇಲ್ಲಿ ಬೀದರಿಗೆ ಬಂದಿದ್ದೆ. ಬಂದಾಗ ಜಮೀನು ಒಳಗಡೆ ಒಂದು ಪ್ರಸಾದ ಅಂದರೆ ನೀನು ನನಗೆ ಎಷ್ಟೇ ಮಾಡಿದ್ರು ನಾನು ಕುಗ್ಗಿ ಹೋಗ್ತಾ ಇದ್ದೀನಿ, ಬೆಳೆ ಬರ್ತಾ ಇಲ್ಲ, ಏನು ಮಾಡಬೇಕಪ್ಪ ಅಂತ ಕೇಳಿದರು. ಆ ಜಮೀನಿಂದ ಒಂದು ಸ್ವಲ್ಪ ಮಣ್ಣು ತೊಗೊಂಡು ಬಾ, ಆ ಮಣ್ಣಿನ ಒಳಗಡೆ ಗುರು ರಾಘವೇಂದ್ರ ಸ್ವಾಮಿಯವರ ಪ್ರಸಾದವನ್ನು ಹಾಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಅವತ್ತು ಹಾಕಿ ಕೊಟ್ಟಾಗ ಈ ಸಲ ಅವ್ರ ಬಾಯಿಂದನೇ ಕೇಳೋಣ ಯಾವ ರೀತಿಯಾಗಿ ಏನು ಬೆಳೆ ಬಂದಿದೆ ಯಾವ ರೀತಿ ಅಂತಂದು ಅವರು ಈ ಜಮೀನು ಓನರ್ ಆದಂಥವ್ರು ಅದ್ರ ಬಗ್ಗೆ ಒಂದೆರಡು ಮಾತನ್ನು ಮಾತಾಡ್ತಾರೆ. ಸ್ವಾಮಿ, ಇವಾಗ ಗುರು ರಾಘವೇಂದ್ರ ಸ್ವಾಮಿಯವರ ಪೂಜೆದ ವಿಧಾನ ತಿಳಿಸ್ಕೊಟ್ಟಿದ್ದೀನಾ? ಹೌದು, 9 ದೀಪ ಹಚ್ಚಕ್ಕೆ ತಿಳಿಸ್ಕೊಟ್ಟಿದ್ದೀರಾ? ಓಕೆ. ಮತ್ತು ಜಮೀನು ಅದು ಜಮೀನ್ದು ಮಣ್ಣು ತರಕ್ಕೆ ಹೇಳಿದ್ರು. ಹೋಗಿದ್ದೆ, ಹೇಗೆ ಬೀದರ್ಗೆ ಭೇಟಿ ಆದರು. ಜಮೀನ್ದು ಮತ್ತೆ ಫೋನ್ ಮಾಡಿ ಮಣ್ಣು ತರಿಸಿದೆ. 1 ತಾಸು ಒಳಗೆ ಮಣ್ಣು ತರಿಸಿ ಕೊಟ್ಟೆ. ಅದಕ್ಕೆ ಮೃತ್ತಿಕೆ ಪ್ರಸಾದ ಹಾಕೊಟ್ರು. ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಈಗ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ. ಅದು ದೊಡ್ಡ ಪವಾಡನೇ ಆಗಿಬಿಟ್ಟಿದೆ. 5 ವರ್ಷ ಆಯ್ತು ಬೆಳೆ ಬಂದಿಲ್ಲ. 5 ಲಕ್ಷ ಸಾಲ ಆಗಿಬಿಟ್ಟಿತ್ತು. ಈ ವರ್ಷ ಚೆನ್ನಾಗಿ ಬೆಳೆ ಇದೆ, ಅತಿ ಖುಷಿಯಾಗಿದೆ. ಅಪ್ಪವ್ರ ಔಷಧ ತಗೊಳ್ಕೆ ಮತ್ತೆ ಹೋಗಿದ್ವಿ. ಮತ್ತೆ ಅಪ್ಪವರಿಗೆ ಸಾಕ್ಷಿ ಸಮೇತ ತೋರಿಸೋಣ ಅಂತ ತಂದಿದ್ದೀವಿ ಹೊಲಕ್ಕೆ ಕರ್ಕೊಂಡೋಗಿ. ಸ್ಟಾರ್ಟಿಂಗಲ್ಲಿ ಇವ್ರು ನಾನು ಬೈದಿದ್ರು, ಏನಪ್ಪ ನೀನು ಎಲ್ಲರೂ ಯಾರ್ಯಾರು ಬರ್ತಾರೋ ಅವ್ರ ಒಟ್ಟಿಗೆ ಹೋಗ್ತಾನೆ ಇರ್ತೀಯ ಅಂತಂದು ಅವ್ರ ತಂಗಿ ಆಗ್ಬೇಕಾ ಅಕ್ಕ? ತಂಗಿ ಚಿಕ್ಕಮ್ಮ ಅವ್ರ ತಂಗಿಯಂದಿರಿಗೆ ಹೇಳಿದ್ರಂತೆ. ಆದರೆ ಅವ್ರ ತಂಗಿ ನಾನು ಒಳ್ಳೇದಾಗೋದು ಅಷ್ಟೇ ಮುಖ್ಯ ಅಲ್ಲ, ನನ್ನ ಕುಟುಂಬದವ್ರಿಗೂ ಒಳ್ಳೇದಾಗಬೇಕು ಅಂತೇಳಿ ಅವರ ತಂಗಿ ಇವತ್ತು ಕರೆದುಕೊಂಡು ನನ್ನ ತಮ್ಮ ನನ್ನ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಭಾವಿಸಿದ್ರು. ಅದೇ ಮುಖಾಂತರದಲ್ಲಿ ಇಲ್ಲಿ ಒಬ್ಬರು ಗುರುಗಳು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ ಬೀದರ್ಗೆ ಅಂತ ಹೇಳಿದರು. ಅದೇ ಮುಖಾಂತರದಲ್ಲಿ ಇವತ್ತು ನಾನು ಜಮೀನಿನಿಂದ ಮಣ್ಣು ತೊಗೊಂಡು ಬಂದು ಅದ್ರ ಮಣ್ಣಿನ ಒಳಗಡೆ ಪ್ರಸಾದವನ್ನು ಹಾಕಿ ಕೊಟ್ಟಿದ್ದೀನಿ. ಕೊಟ್ಟಾಗ ಇವತ್ತು ಅವರು ಖುಷಿಯಾಗಿದ್ದಾರೆ. 5 ವರ್ಷದಿಂದ ಈ ಜಮೀನಲ್ಲಿ ಬೆಳೆ ಇರಲಿಲ್ಲಂತೆ, ಆದರೆ ಇವತ್ತು ಬೆಳೆ ಆಗಿದೆ. ಇಷ್ಟು ಅದ್ಭುತವಾಗಿ ಬೆಳೆ ಆಗಿದೆ. ತೋರಿಸಿ, ಒಂದು ಸಲ ತೋರಿಸಿ. ಆ ಜೋಳ ತೋರಿಸಿ, ಹಾಗೆ ತೋರಿಸಿ. ಜೋಳ ತೋರಿಸಿ, ಆ ಕಡೆ ತೋರಿಸಿ. ನೋಡಿದ್ರ ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ ಜೋಳ ಎಲ್ಲ. ಹೌದಾ? ಈ ಕಡೆ ಗೋಧಿ ನೋಡಿ ಎಷ್ಟು ಅದ್ಭುತವಾಗಿದೆ. ಗೋಧಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದೀನ. ಖುಷಿ ಆಯ್ತಾ? ಇವಾಗ ರಾಘವೇಂದ್ರ ಸ್ವಾಮಿ ಅವರು ಇದಾರಂತ ನಂಬ್ತೀರಾ? ಇವಾಗ ಮಂತ್ರಾಲಯಕ್ಕೆ ಹೋಗಿ ಬರ್ತೀರಾ? ಖಂಡಿತ ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇಲ್ಲಿ ನಾವು ಗುರುಗಳಲ್ಲ, ನಾವು ದೇವರು ಅಲ್ಲ, ನಾವು ಯಾವ ಸ್ವಾಮಿನೂ ಅಲ್ಲ. ನಾವು ನಿಮ್ಮ ಹಾಗೆ ಮನುಷ್ಯರು. ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಪವಾಡ ಆಗ್ತಾ ಇದೆ. ಅದು ಹೇಗೆ ಪವಾಡ ಆಗ್ತದೆ ಅಂತ ನನಗೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕೆ ಅಂದರೆ ಇವತ್ತು ಇವರು ಪವಾಡ ಆಗಿದೆ, ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ನಿಮ್ಮ ಸ್ನೇಹಿತರು ರೆಡಿಯಾಗಿರ್ತಾರೆ. ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಈ ವ್ಯಕ್ತಿ ಹುಬ್ಳಿಯಿಂದ ಬಂದಿದ್ದಾರೆ, ಬಸವರಾಜ್ ಅಂತೇಳಿ. ಪಾಪ ಅಷ್ಟು ದೂರದಿಂದ ಇಲ್ಲಿ ಬೀದರಿಗೆ ಬಂದಿದ್ದಾರೆ ಹುಡುಕೊಂಡು. ಆಯಿತು, ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡಗಳಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲ ಬೇಡ ಹಂಗೆ ಹಾಕಿ, ಪರವಾಗಿಲ್ಲ.
ನೋಡಿ ಜಮೀನು ಒಳಗಡೆ ಅವ್ರಿಗೆ ಪವಾಡ ಆಗಿದೆ ಅಲ್ವಾ, ನನಗೆ ಅದು ಫುಲ್ ಬಿಚ್ಚಿ ನನಗೆ ಪವಾಡ ಆಗಿದೆ. ನಾನು ಸಾಕ್ಷಿ ಸಮೇತ ಜಮೀನು ಒಳಗಡೆ ಸನ್ಮಾನ ಮಾಡೋಕ್ಕೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ಪವಾಡ ಆಗಿದೆ, ನೀವು ಹೇಳ್ಕೊಟ್ರು ರಥದಿಂದ ಪವಾಡ ಆಗಿದೆ. ನಾನು ಜಮೀನು ಒಳಗಡೆ ಇವತ್ತು ನನಗೆ ಅದ್ಭುತವಾದ ಪೀಕ ಬಂದಿದೆ. ಅದು ನೋಡಿ ಗೋಧಿ ಹಾಕಿದ್ದಾರೆ. ಪ್ರತಿ ವರ್ಷ 5 ವರ್ಷ ಆಯ್ತಂತ ನಿಲ್ಲಾಗಿತ್ತಂತ ಅವ್ರಿಗೆ. ಇವತ್ತು ಅವ್ರಿಗೆ ತುಂಬ ಅದ್ಭುತವಾಗಿ ಬೆಳೆದಿದೆ. ರಾಘವೇಂದ್ರ ಸ್ವಾಮಿಯವರು ನನಗೆ ಗೊತ್ತಿರಲಿಲ್ಲ ಮುಂಚೆ, ನೀವು ತೋರಿಸ್ಕೊಟ್ಟಿದ್ರೆ ಅಂತ ಹೇಳಿದ್ರೆ ಮುಂಚೆ ಗೊತ್ತಿದ್ರಾ? ಅದಕ್ಕೆ ನಾನು ಇದು ಬೀದರ್, ಇದು ಇಲ್ಲಿ ಮಹಾರಾಷ್ಟ್ರ, ಇನ್ನು MP ಹಿಂಗೆ ಹೋಗ್ತಾ ಇದ್ದೆ ಪಾದಯಾತ್ರೆಗೆ. ಹೋಗುವಂಥ ಸಂದರ್ಭದಲ್ಲಿ ಇವರ ತಾಯಿಯವರ ತಂಗಿಯವರ ಮನೇಲಿದ್ವಿ. ಅವತ್ತು ಬಂದಿದ್ವಲ್ಲಮ್ಮ, ಬಾರಮ್ಮ ನೀನು ಬಾ. ಈ ನನ್ನ ತಾಯಿ ನಿಜವಾಗ್ಲೂ ಖುಷಿ ಆಯಿತು. ಇವ್ರು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಅವರು ಸಾಕ್ಷಿ ಸಮೇತ ತೋರಿಸಿದ್ದಾರೆ. ನೀವೇನಾದರೂ ದುಡ್ಡು ಕೊಟ್ಟಿದ್ದೀರಾ? ಅಲ್ಲ, ದುಡ್ಡು ಕೊಟ್ಟು ಏನಾದರೂ ಇಳಿಸ್ತಾ ಇದ್ದೀರಾ? ಏನಾದರೂ ಇವರೇ ಓನರು. ಮತ್ತು ಅದಕ್ಕೂ ಏನಾದರೂ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಯಾವ ದುಡ್ಡು ಇಲ್ಲ, ಏನಿಲ್ಲ. ಭಗವಂತನಿಗೆ ಭಕ್ತಿ ಮಾತ್ರ ಬೇಕು. ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನೀವು ಜೀವನದಲ್ಲಿ ಎಲ್ಲ ಯಶಸ್ವಿ ಕಾಣ್ತೀರಾ. ಇದನ್ನು ತೆಗೀರಿ. ಅಷ್ಟೇ ಸಾಕ.